ಬಂಧನ್ ಬ್ಯಾಂಕ್ ಅಧಿಕಾರಿಗಳಿಗೆ, ಕನ್ನಡಿಗರ ಕೆಲಸ ಕಿತ್ತುಕೊಂಡ ಬಂಧನ್ ಬ್ಯಾಂಕ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ವಿದ್ಯಾರಣ್ಯಪುರ 5ನೇ ಕ್ಲಾಸಲ್ಲಿ ಬಂಧನ್ ಬ್ಯಾಂಕ್ ಅಂತ ಇದೆ. ಅಲ್ಲಿ ನಮ್ಮ ಕನ್ನಡದವ್ರನ್ನೇ ಮೊದಲು ಕೆಲಸದಿಂದ ತೆಗಿತಾ ಇದ್ದಾರೆ, ಹೊರ ರಾಜ್ಯದವ್ರನ್ನ ಕೆಲಸಕ್ಕೆ ತಗೋತಾ ಇದ್ದಾರೆ. ನಮ್ಮ ಕನ್ನಡದವ್ರನ್ನ ಏಕಾಏಕಿ ಇವತ್ತು ಕೆಲಸದಿಂದ ತೆಗೆದಿದ್ದಾರೆ. ಸುಮಾರು 25ರಿಂದ 30 ಜನನ್ನ ಕೆಲಸದಿಂದ ತೆಗೆದಿದ್ದಾರೆ. ಅಲ್ಲಿ ಮ್ಯಾನೇಜರ್ ಶೈಲೇಶ್ ಹತ್ರ ಹೋಗಿ ಮಾತಾಡಿದ್ರೆ ಅವ್ರಿಗೂ ಕೂಡ ಕನ್ನಡ ಬರಲ್ಲ. ಅವ್ರು ಏನು ಹೇಳ್ತಾರೆ, ತುಂಬ ಅಸಡ್ಡೆಯಾಗಿ ಮಾತಾಡ್ತಾರೆ. ನಮ್ಗೆ ಇಷ್ಟ ಇಲ್ಲ, ತೆಗ್ದಿದ್ದೀವಿ ಅಂತ ಹೇಳ್ತಾರೆ. ಸುಮಾರು 3 ತಿಂಗಳಾಗಿದೆ ಅವ್ರನ್ನ ಕೆಲಸದಿಂದ ತೆಗ್ದು ಅವ್ರು ಯಾರಿಗೂ ಕೂಡ ರಿಲೀವ್ ಲೆಟರ್ನ ಕೊಟ್ಟಿಲ್ಲ, ಅವ್ರಿಗೆ ಬಿಡುಗಡೆ ಪತ್ರನೂ ಕೊಟ್ಟಿಲ್ಲ, ಅವ್ರಿಗೆ 3 ತಿಂಗಳಿಂದ ಅವ್ರಿಗೆ ಸಂಬಳನೂ ಕೊಟ್ಟಿಲ್ಲ. ಆದ್ರಿಂದ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಇವತ್ತು ಆ ಬ್ಯಾಂಕ್ ಅವ್ರಿಗೆ ಏನು ಎಚ್ಚರಿಕೆ ಕೊಡ್ತಾ ಇದೀವಿ ಅಂದರೆ, ಮುಂದಿನ 15 ದಿವಸ ಅವ್ರಿಗೆ ಗಡುವು ಕೊಡ್ತಾ ಇದೀವಿ. 15ನೇ ತಾರೀಕು ಒಳಗಡೆ ಅವ್ರಿಗೆ ಬಿಡುಗಡೆ ಪತ್ರ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಬ್ಯಾಂಕಿಗೆ ಮುತ್ತಿಗೆ ಹಾಕ್ತೀವಿ ಸರ್. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ 15ನೇ ತಾರೀಕು ಬಂಧನ್ ಬ್ಯಾಂಕ್ಗೆ ಮುತ್ತಿಗೆ ಹಾಕೋದಂತೂ ಖಂಡಿತ ಸರ್. ಅವರು ಮೊದಲು ಏನು ಆದ್ಯತೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕನ್ನಡಿಗರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಮ್ಮ ಕನ್ನಡದ ನೀರು, ನಮ್ಮ ನೆಲ, ಜಲ, ಭಾಷೆ, ಇವತ್ತು ಕನ್ನಡಿಗರಿಗೆ ಇವತ್ತು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಹೊರ ರಾಜ್ಯದಿಂದ ಬಂದು ಅವರು ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದನ್ನ ಕೂಡಲೇ ನಮ್ಮ ಸರ್ಕಾರ ಅದನ್ನ ನಿಲ್ಲಿಸಬೇಕು. ಫಸ್ಟು ನಮ್ಮ ಕನ್ನಡದವ್ರಿಗೆ ಕೆಲಸನ ಕೊಡಬೇಕು, ಆ ಮೊದಲು ಆದ್ಯತೆ ನಮ್ಮ ಕನ್ನಡಿಗರಿಗೆ ಕೊಡಬೇಕು ಅಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಒತ್ತಾಯ ಮಾಡ್ತಾ ಇದೀವಿ ಸರ್. ಮ್ಯಾಟ್ರ್ ಏನಂದ್ರೆ, ಏಕಾಏಕಿ 30 ಜನರನ್ನ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಅದು ಕ್ಷುಲ್ಲಕ ಕಾರಣ. ಅವ್ರು ಏನ್ ಕೇಳ್ತಾ ಇದಾರೆ, ಕೆಲಸ ಹೋದ್ರೆ ಹೋಯ್ತು, ನಮಗೆ ಏನದು ಲೆಟರ್ ಕೊಡಬೇಕು, ನಾವು ಬೇರೆ ಕಡೆ ಕೆಲಸಕ್ಕೆ ಹೋಯ್ತೀವಿ, ಕೊಡಿ ಅಂದ್ರು ಅದಕ್ಕೂ ಸ್ಪಂದಿಸ್ತಾ ಇಲ್ಲ. ಬಂಧನ್ ಬ್ಯಾಂಕ್ ಅಧಿಕಾರಿಗಳು ನಮ್ಮ ಈ ಒಂದು ಹೋರಾಟ ಏನಕ್ಕೆ ಅಂದ್ರೆ, ಇದೇ ತರ ಕನ್ನಡಿಗರಿಗೆ ನೀವು ಕೆಲಸದಿಂದ ವಜಾಗೊಳಿಸ್ತಾ ಹೋದ್ರೆ ಈ ನೆಲದಲ್ಲಿ ನೀವು ಯಾಕೆ ನಿಮ್ಮ ಸಂಸ್ಥೆಗಳನ್ನ ತೆರಿತೀರಾ? ನಿಮ್ಮ ರಾಜ್ಯದಲ್ಲಿ ತೆರೀರಿ. ಈ ರಾಜ್ಯದಲ್ಲಿ ತೆರೆದ ಮೇಲೆ ಮೊದಲ ಆದ್ಯತೆ ಇಲ್ಲಿನ ವ್ಯಕ್ತಿಗಳಿಗೆ ಕೊಡದೇ ಇದ್ರೆ, ಇಲ್ಲಿನ ಜನಕ್ಕೆ ಕೊಡದೇ ಇದ್ಮೇಲೆ ಈ ನಾಡಿನ ನೀರು, ಅನ್ನ, ನೆಲ ಬಳಸ್ಕೊಂಡು ನೀವು ಇಲ್ಲಿ ಅವ್ರಿಗೆ ಅನ್ಯಾಯ ಮಾಡ್ತೀನಿ ಅಂದ್ರೆ ನಿಮ್ಮ ಈ ಒಂದು ದರ್ಪ ದೌರ್ಜನ್ಯ ಅದು ಕ್ಷುಲ್ಲಕ ಕಾರಣ. ಅವ್ರೇನೋ ಡೇಟ್ ಮಿಸ್ ಮ್ಯಾಚ್ ಮಾಡಿದಾರಂತೆ. ನೀವೇ ಅಧಿಕಾರಿಗಳು ನಿಮ್ಮ ಒಂದು ಕರ್ತವ್ಯ ಲೋಪಗಳನ್ನ ಮಾಡಿ ಅವ್ರ ಮೇಲೆ ಗೂಬೆ ಕುಡಿಸಿದ್ರೆ ಕೋತಿ ಮೊಸರನ್ನ ತಿಂದ ಮೇಕೆ ಮೂತಿಗತ್ತು ಅಂತ ಅವ್ರಿಗೆ ಯಾಕೆ ನೀವು ಸುಮ್ಮನೆ ಕಾರಣ ಇಲ್ದೇನೆ ಒಂದು ನಿರ್ದಿಷ್ಟವಾದಂತ ಒಂದು ರೀಸನ್ ಕೊಡ್ದೇನೆ ಕೆಲಸದಿಂದ ವಜಾಗೊಳಿಸಿದ್ರೆ ಏನ್ ಮಾಡ್ಬೇಕು? ಅವರು ಒಂದು ಉಡಾಪೆ ಮಾತು ಕೊಡ್ತಾ ಇದ್ದಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು. ಹೋಗಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಿದ್ರೆ ಏನೋ ನಡೆದಿದೆ ಘಟನೆಗಳಿಗೆ.